ಅಮಾನತಾದ 18 ಜನ ಶಾಸಕರ ಪರಿಸ್ಥಿತಿ ಅಯೋಮಯವಾಗ್ಬಿಟ್ಟಿದೆ. ಸ್ಪೀಕರ್ ನಡೆಯಿಂದ ಅಮಾನತು ಆಗಿರುವಂತಹ 18 ಜನ ಶಾಸಕರು ಸದ್ಯಕ್ಕೆ ಕಂಗಾಲಾಗಿದ್ದಾರೆ. ಬಿಜೆಪಿ ಪಕ್ಷದಲ್ಲೇ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಶಾಸಕರು ಗೋಳಾಡ್ತಿದ್ದಾರಂತೆ. ಸ್ಪೀಕರ್ಗೆ ಬೈದು ಎಡವಟ್ಟು ಮಾಡಿಕೊಂಡ್ವಾ ಅನ್ನೋ ಪ್ರಶ್ನೆಯನ್ನ ಸ್ವತಃ ಬಿಜೆಪಿ ನಾಯಕರು ಮಾಡಿಕೊಳ್ತಿದ್ದಾರೆ. ಸರ್ಕಾರಿ ಸವಲತ್ತುಗಳಿಂದ ವಂಚಿತರಾದ ಅಮಾನತಾಗಿರುವಂತಹ ಶಾಸಕರು ಲೆಟರ್ ಬರೆದು ಸುಮ್ಮನಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿಯ 18 ಶಾಸಕರು ಅಮಾನತಾದ್ರು. ಈ ಬಗ್ಗೆ ಪ್ರತಿಭಟನೆಗಳಾಯ್ತು, ಎಲ್ಲ ಆಯ್ತು, ಅದೆಲ್ಲವೂ ಸೆಷನ್ ಟೈಮಲ್ಲಿ. ಅದಾದ್ಮೇಲೆ ಇವ್ರನ್ನ ಯಾರು ಸಪೋರ್ಟ್ ಮಾಡಬೇಕಾಗಿತ್ತು ಅವರೆಲ್ಲರೂ ಸೈಲೆಂಟ್ ಆಗಿದ್ದಾರಾ? ಏನ್ ಹಾಗಾದ್ರೆ ಈ ಶಾಸಕರ ಗೋಳು? ಸಭಾ ಖಂಡಿತ ವಿಧಾನಸಭಾ ಅಧಿವೇಶನದ ವೇಳೆ ಹನಿ ಟ್ರ್ಯಾಪ್ ಪ್ರಕರಣ ಬಹಳಷ್ಟು ಸಂಚಲನವನ್ನು ಮೂಡಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ಸೂಚನೆಯ ಮೇರೆಗೆ ನೇರವಾಗಿ ಅಧಿವೇಶನದಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಇದಾದ ನಂತರ ಸ್ಪೀಕರ್ ಅವರ ಮೇಲೆ ಗಲಾಟೆ ಕೂಡ ಆಗುತ್ತೆ. ಇದರ ನಂತರದ ಬೆಳವಣಿಗೆಯಲ್ಲಿ 18 ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿ ಸ್ಪೀಕರ್ ಯು ಟಿ ಖಾದರ್ ಅವರು ಆದೇಶವನ್ನು ಹೊರಡಿಸ್ತಾರೆ. ಅದರ ನಂತರ ಬೆಳವಣಿಗೆಯನ್ನು ಸುಮಾರು 6 ತಿಂಗಳ ಕಾಲ ಇವರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇವರ ಭವಿಷ್ಯಗಳು ಹೇಗಾಗಬೇಕು, ಕ್ಷೇತ್ರದಲ್ಲಿರ್ಬೋದು, ವಿಧಾನಸೌಧದಲ್ಲಿರ್ಬೋದು, ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಲಾಯಿತು. ಆದರೆ ಏಕಾಏಕಿ ಆರ್ ಅಶೋಕ್ ಅವರು ಇವರನ್ನ ಅಮಾನತು ಮಾಡಿದ ಬಳಿಕ ಎಲ್ಲ ಒಂದು ಕಡೆ ಸೈಲೆಂಟ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಸ್ಪೀಕರ್ ಯು ಟಿ ಖಾದರ್ ಅವರನ್ನ ಭೇಟಿಯಾಗಿ ಮನವಿ ಮಾಡೋದಾಗ್ಲಿ ಯಾವುದು ಕೂಡ ಮಾಡಲ್ಲ. ಹೀಗಾಗಿ ಈ 18 ಶಾಸಕರು ನೇರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮೇಲೆ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ನೋಡಿ, ಬೇಕಾದಾಗ ನಮ್ಮನ್ನ ಬಳಸ್ಕೊಂಡು ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋದು ಕೂಡ ಒಂದು ಆರೋಪ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದಾಗ ನೋಡಿ, ಈ ಇರುವಂತಹ 18 ಶಾಸಕರಲ್ಲಿ ಬಹುತೇಕ ಶಾಸಕರು ಕಮಿಟಿ ಸಭೆಯಲ್ಲಿ ಕೂಡ ಇರುವಂಥದ್ದು. ಅಂದರೆ ವಿಧಾನಸಭೆಯಲ್ಲಿ ನಡೆಯುವಂತಹ ಒಂದಷ್ಟು ಕಮಿಟಿ ಇರುತ್ತೆ, ಆ ಸಭೆಯಲ್ಲೂ ಕೂಡ ಈ 18 ಶಾಸಕರಲ್ಲಿ ಬಹುತೇಕ ಶಾಸಕರು ಇರುವಂಥದ್ದು. ಆದರೆ ಈ ಶಾಸಕರಿಗೆ ಈಗ ಅಮಾನತು ಆದೇಶದ ಹಿನ್ನೆಲೆಯಲ್ಲಿ ಆ ಕಮಿಟಿ ಸಭೆಯಲ್ಲಿ ಭಾಗವಹಿಸುವಂತಿಲ್ಲ. ಜೊತೆಗೆ ವಿಧಾನಸಭೆಯಲ್ಲಿ ಬರುವಂತಹ ಒಂದಷ್ಟು ಭತ್ಯೆಗಳಿರುತ್ತೆ, ಸರ್ಕಾರದ ಸೌಲಭ್ಯಗಳಿರುತ್ತೆ, ಅದು ಕೂಡ ಇವರಿಗೆ ಬರಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಅವರು ಮುಜುಗರ ಜೊತೆಗೆ ಆತಂಕ ಕೂಡ ಒಳಗಾಗಿರುವಂಥದ್ದು. ಆರಂಭದಲ್ಲಿ ನಮ್ಮ ಜೊತೆಗೆ ನಿಲ್ಲುವಂತಹ ಒಂದಷ್ಟು ನಾಯಕರು ಇವತ್ತು ದೂರ ಇದ್ದಾರೆ, ಎಲ್ಲೊಂದು ಕಡೆ ಜನಾಕ್ರೋಶ ಪ್ರತಿಭಟನೆಯಲ್ಲೂ ಕೂಡ ಇದ್ದಾರೆ. ನಮ್ಮ ಜೊತೆಗೆ ನಿಲ್ಲಲ್ಲ ಅನ್ನೋದು ಕೂಡ ಒಂದು ಅಸಮಾಧಾನ ಇರುವಂಥದ್ದು. ಇನ್ನು ಬಹುತೇಕವಾಗಿ ನೋಡೋದಾದ್ರೆ ಸ್ಪೀಕರ್ ಯು ಟಿ ಖಾದರ್ ಅವ್ರ ಮೇಲೆ ಏಕಾಏಕಿ ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಎಡವಟ್ಟು ಕೂಡ ಆಗಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ನೋಡಿ, 18 ಶಾಸಕರು ಸುಮ್ಮನಿದ್ರು ಕೂಡ ಅವರ ಜೊತೆಗಿದ್ದಂಥ ಒಂದಷ್ಟು ಶಾಸಕರು ಸಮುದಾಯದ ಲೆಕ್ಕಾಚಾರದಲ್ಲಿ ಅವರನ್ನು ಟಾರ್ಗೆಟ್ ಅನ್ನು ಮಾಡ್ತಾರೆ. ಅಂದರೆ ಸ್ಪೀಕರ್ ಯು ಟಿ ಖಾದರ್ ಅವರು ಒಂದು ಸಮುದಾಯದ ಓಲೈಕೆಯಲ್ಲಿ ಇರ್ತಾರೆ, ಒಂದು ಸಮುದಾಯದ ಕಡೆ ಇರುವಂಥವ್ರು, ಹೀಗೆ ಎಲ್ಲ ಲೆಕ್ಕಾಚಾರಗಳು ಕೂಡ ಅವ್ರ ಮೇಲೆ ಹಾಕಿರುವಂಥದ್ದು. ಹೀಗಾಗಿ ಇದನ್ನು ಮನಗಂಡಂತಹ ಸ್ಪೀಕರ್ ಯು ಟಿ ಖಾದರ್ ಅವರು ಎಲ್ಲೋ ಒಂದು ಕಡೆ ನನಗೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವಂಥ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ಇವರು ನೋಡೋಣ ಅನ್ನೋ ಒಂದು ಪ್ರಶ್ನಾರ್ಥ ಚಿಹ್ನೆಯಾಗಿ ಇಟ್ಟಿರುವಂಥದ್ದು. ಆರಂಭದಲ್ಲೂ ಕೂಡ ಅವರಿಗೂ ಕೂಡ ಎಲ್ಲೊಂದು ಕಡೆ ಹಿರಿಯ ನಾಯಕರ ಜೊತೆಗೆ ಹಿರಿಯ ರಾಜಕಾರಣಿಗಳ ಸಲಹೆಗಳನ್ನು ಪಡಿತಾರೆ ಯು ಟಿ ಖಾದರ್ ಅವರು. ಯಾಕೆ ಇದನ್ನ ಹಿಂದೆ ಪಡಿಬೋದಾ, ಅಥವಾ 6 ತಿಂಗಳ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಬಹುದಾ, ಅಥವಾ ಕಡಿತಗೊಳಿಸಬಹುದಾ, ಒಂದಷ್ಟು ಲೆಕ್ಕಾಚಾರಗಳು ಹಾಕಿರ್ತಾರೆ. ಯಾವಾಗ ಬಿಜೆಪಿ ನಾಯಕರು ನೇರವಾಗಿ ಯು ಟಿ ಖಾದರ್ ಅವರನ್ನ ಸಮುದಾಯದ ವಲಯದಲ್ಲಿ ಟಾರ್ಗೆಟ್ ಮಾಡಿದಾಗ ಅವರು ಕೂಡ ಎಲ್ಲೊಂದು ಕಡೆ ಸೈಲೆಂಟ್ ಆಗಿ ಇವರಿಗೂ ಕೂಡ ಶಿಕ್ಷೆ ಆಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದ್ದಾರೆ. ಹೀಗಾಗಿ ಆರ್ ಅಶೋಕ್ ಅವರು ಇರ್ಬೋದು, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು, ಬಹುತೇಕ ನಾಯಕರು ಈ 18 ಶಾಸಕರ ಅಮಾನತು ಶಿಕ್ಷೆಯನ್ನು ಮನಗೊಂಡ್ರು ಕೂಡ, ಗೊತ್ತಿದ್ರು ಕೂಡ ಎಲ್ಲ ಒಂದು ಕಡೆ ಇವರ ಜೊತೆಗೆ ನಿಲ್ತಾ ಇಲ್ಲ ಅಂತ ಒಂದಷ್ಟು ಅಸಮಾಧಾನ ಇದೆ. ಜೊತೆಗೆ ಸರ್ಕಾರದ ಸೌಲಭ್ಯ ಇರ್ಬೋದು, ಕಮಿಟಿ ಸಭೆ ಇರ್ಬೋದು, ಹೀಗೆ ಒಂದಷ್ಟು ಲೆಕ್ಕಾಚಾರ ಹಾಕೋದಾದ್ರೆ ಜೊತೆಗೂ ಕೂಡ ಇವರು ಮೊದಲನೇ ಬಾರಿ ಗೆದ್ದಿರುವಂಥ ಶಾಸಕರು ಕೂಡ ಅಮಾನತು ಆಗಿದ್ದಾರೆ. ಹೀಗಾಗಿ ಇವರಿಗೂ ಕೂಡ ಒಂದು ಅನುಭವದ ಕೊರತೆ ಇತ್ತ ಅನ್ನೋದು ಕೂಡ ಲೆಕ್ಕಾಚಾರ ಹಾಕೋದಾದ್ರೆ ಈ ಹಿರಿಯ ಶಾಸಕರು ಜೊತೆಗೆ ನಿಲ್ತಾ ಇಲ್ಲ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.